Hello everyone, welcome to Samvarana classes. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ ಮುಖ್ಯ ಪ್ರಶ್ನೆ 4 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 29. ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ. ಎ 25 ಡಿಗ್ರಿ ಸೆಲ್ಸಿಯಸ್, ಬಿ 0 ಡಿಗ್ರಿ ಸೆಲ್ಸಿಯಸ್, ಸಿ 100 ಡಿಗ್ರಿ ಸೆಲ್ಸಿಯಸ್. ನಿಮ್ಗೆ ಗೊತ್ತು, ದ್ರವ್ಯದ ಭೌತಿಕ ಸ್ಥಿತಿ ಬೇರೆ ಬೇರೆ ತಾಪಮಾನದಲ್ಲಿ ಬೇರೆ ಬೇರೆ ಇರುತ್ತೆ, ಬೇರೆ ಬೇರೆ ಒತ್ತಡದಲ್ಲಿ ಬೇರೆ ಬೇರೆ ಇರುತ್ತೆ. ಹಾಗಾಗಿ ನೀರಿನ ಭೌತಿಕ ಸ್ಥಿತಿ ಈ ಎಲ್ಲ ತಾಪಮಾನದಲ್ಲಿ ಯಾವ್ಯಾವ ತರ ಇರುತ್ತೆ ಅನ್ನೋದನ್ನ ನೋಡೋಣ. 25 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ದ್ರವ ರೂಪದಲ್ಲಿ ಇರುತ್ತೆ. 25 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ದ್ರವ ರೂಪದಲ್ಲಿ ಇರುತ್ತೆ ಅಲ್ವಾ, ನಾರ್ಮಲ್ ಟೆಂಪರೇಚರ್. ಚಳಿಗಾಲದಲ್ಲಿ ನೋಡ್ತೀರಿ ಐಸ್ ಆಗ್ಬಿಟ್ಟಿರುತ್ತಾ? ಇಲ್ಲ, ದ್ರವ ರೂಪದಲ್ಲಿ ಇರುತ್ತೆ. 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಘನ ಮತ್ತು ದ್ರವ ರೂಪದಲ್ಲಿರುತ್ತೆ. 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೆಲವೊಂದಿಷ್ಟು ಘನ ಐಸ್ ಕ್ಯೂಬ್ ಆಗಿ ಇರುತ್ತೆ, ಇನ್ನೊಂದಿಷ್ಟು ದ್ರವ ರೂಪದಲ್ಲಿ ಇರುತ್ತೆ. ನಾವು ಗುಪ್ತೋಷ್ಣವನ್ನ ಕಲಿಯುವಾಗ, ದ್ರವನ ಗುಪ್ತೋಷ್ಣ ಕಲಿಯುವಾಗ ಈ ಪಾಯಿಂಟ್ ಅನ್ನ ಕಲ್ತಿದ್ದೀವಿ ಅಲ್ವಾ. 0 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಘನ ಮತ್ತೆ ದ್ರವ ಎರಡೂ ರೂಪದಲ್ಲಿ ಇರುತ್ತೆ. ಓಕೆ, ಹಾಗಿದ್ರೆ 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಯಾವ ರೂಪದಲ್ಲಿ ಇರುತ್ತೆ ಅಂತ ಹೇಳ್ಬಹುದಾ? ಇವಾಗಷ್ಟೇ ಹಿಂದಿನ ಪ್ರಶ್ನೆಗಳಲ್ಲಿ ಇದನ್ನ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಟ್ರೈ ಮಾಡ್ರಿ ನೋಡೋಣ. 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇದು ದ್ರವ ಮತ್ತು ಅನಿಲ ರೂಪದಲ್ಲಿರುತ್ತೆ. ಹೇಗೆ 0 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಘನ ಮತ್ತು ದ್ರವ ರೂಪದಲ್ಲಿ ಎರಡರಲ್ಲೂ ಇರುತ್ತಲ್ಲ, ಅದೇ ತರ 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ದ್ರವ ಮತ್ತೆ ಅನಿಲ ರೂಪದಲ್ಲಿ ಎರಡರಲ್ಲೂ ಇದ್ದಿರುತ್ತೆ. ನಾವು ಶಾಖವನ್ನ ಕೊಡ್ತಾ ಹೋಗ್ತೀವಿ, ಗುಪ್ತೋಷ್ಣ ಅಂತ ಕರಿತೀವಿ ಅಲ್ವಾ. ಆ ಉಷ್ಣ ಶಕ್ತಿ ಗುಪ್ತವಾಗಿರಿಸ್ಕೊಂಡು ಎಲ್ಲಿ ಯೂಸ್ ಆಗುತ್ತೆ? ದ್ರವವನ್ನ ಅನಿಲವನ್ನಾಗಿ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಹಾಗಾಗಿ 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ದ್ರವ ಮತ್ತು ಅನಿಲ ಎರಡೂ ರೂಪದಲ್ಲಿ ಇರುತ್ತೆ. ಥ್ಯಾಂಕ್ ಯು.